ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಎಷ್ಟೋ ಜನರು ಮೆಡಿಟೇಷನ್ ಅಥವಾ ಧ್ಯಾನವನ್ನ ಅಭ್ಯಾಸ ಮಾಡಬೇಕಾದ್ರೆ ಅನೇಕ ಚಾಲೆಂಜಸ್ಗಳನ್ನ ಅಥವಾ ಪ್ರಶ್ನೆಗಳು ಅವ್ರಿಗೆ ಬರ್ತವೆ. ಮೆಡಿಟೇಷನ್ ಮಾಡಬೇಕಾದ್ರೆ ನಮಗೆ ನಿದ್ರೆ ಬರುತ್ತೆ. ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ತುಂಬಾ ಚಂಚಲ ಆಗುತ್ತೆ. ಅನೇಕ ವಿಚಾರಗಳು ಬರ್ತವೆ. ನಾರ್ಮಲ್ ಆಗಿದ್ದಾಗ ಆ ಥರದ ವಿಚಾರಗಳು ಬರಲ್ಲ, ಆದ್ರೆ ಧ್ಯಾನ ಮಾಡ್ಬೇಕಾದ್ರೂ ತುಂಬಾ ವಿಚಾರಗಳು ಬರ್ತವೆ ಅಂತ ಹೇಳ್ತಿರ್ತಾರೆ. ಮತ್ತು ನಾವು ಮಾಡ್ತಾ ಇರುವಂತಹ ಮೆಡಿಟೇಷನ್ ಸರಿಯಾಗಿ ಮಾಡ್ತಾ ಇದೀವಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಈ ರೀತಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಇಂದಿನ ಸಂಚಿಕೆಯಲ್ಲಿ ಮಾಡೋಣ. ಮೆಡಿಟೇಷನ್, ಧ್ಯಾನ ಅಂತಂದ್ರೆ ಇದೊಂದು ಸಕಾರಾತ್ಮಕವಾದ ಅಭ್ಯಾಸ ಆಗಿದೆ. ನಮ್ಮ ಮನಸ್ಸನ್ನ ಶಕ್ತಿಶಾಲಿಗೊಳಿಸುವಂತಹ ಅಭ್ಯಾಸ ಆಗಿದೆ ಇದು. ಹೇಗೆ ಶಾರೀರಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ದಿನಾಲು ಎಕ್ಸರ್ಸೈಸ್ ಮಾಡ್ತೇವೆ, ಪೌಷ್ಟಿಕ ಆಹಾರದ ಕಡೆಗೆ ಗಮನ ಕೊಡ್ತೇವೆ, ಅವಾಗ್ಲೇ ಅಲ್ವಾ ನಮ್ಮ ಸ್ವಾಸ್ಥ್ಯವನ್ನ ನಾವು ಚೆನ್ನಾಗಿಟ್ಕೊಳಿಕ್ಕಾಗೋದು. ಹಾಗೇನೆ ನಮ್ಮ ಮಾನಸಿಕ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಆಹಾರದ ಕಡೆಗೆ ಗಮನ ಕೊಡ್ಬೇಕಾಗಿದೆ. ಮನಸ್ಸನ್ನು ಕೂಡ ಎಕ್ಸರ್ಸೈಸ್ ನಾವು ಮಾಡಿಸ್ಬೇಕಾಗಿದೆ. ಮನಸ್ಸಿನ ಆಹಾರ ಅಂತಂದ್ರೆ ಏನು? ನಾವು ಕೊಡುವಂತಹ ಮಾಹಿತಿ. ಯಾವ ರೀತಿ ಕೊಡ್ತಾ ಇದೀವಿ, ನಾವು ಏನೆಲ್ಲಾ ನೋಡ್ತಾ ಇದೀವಿ ದೃಶ್ಯಗಳನ್ನ, ಇದೆಲ್ಲಾನು ಕೂಡ ನಮ್ಮ ಮನಸ್ಸಿಗೆ ಮಾಹಿತಿಯಾಗಿದೆ. ಏನೆಲ್ಲ ನಾವು ಕೇಳಿಸ್ಕೊಳ್ತಾ ಇದೀವಿ, ರೇಡಿಯೋ ಅಥವಾ ಇನ್ನೊಂದ್ರಿಂದ ಅಥವಾ ಇನ್ನೊಬ್ರು ಮಾತಾಡೋದ್ರಿಂದ, ಎಲ್ಲ ಕೇಳಿಸ್ಕೊಳ್ಳೋದು ಕೂಡ ಮನಸ್ಸಿಗೆ ಮಾಹಿತಿಯಾಗಿದೆ. ಏನೆಲ್ಲ ಓದ್ತಾ ಇದೀವಿ, ಅದು ಪುಸ್ತಕಗಳಿಂದ ಆಗಿರ್ಬೋದು, ಇಂಟರ್ನೆಟ್ ಇಂದ ಆಗಿರ್ಬೋದು, ಅಥವಾ ಇನ್ನೊಂದು ಸೋರ್ಸ್ ಇಂದ ಆಗಿರ್ಬೋದು, ಏನೆಲ್ಲ ನಾವು ಇವತ್ತು ಓದ್ತಾ ಇದೀವಿ ಅದು ಮನಸ್ಸಿಗೆ ಮಾಹಿತಿಯಾಗಿದೆ, ಮನಸ್ಸಿನ ಆಹಾರ ಆಗಿದೆ. ಸೊ ಮತ್ತು ಈ ಮಾಹಿತಿಯನ್ನ, ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡು ಅದೇ ರೀತಿಯಾದ ವಿಚಾರಗಳನ್ನ ಮನಸ್ಸು ರಚನೆ ಮಾಡುತ್ತೆ. ಒಂದ್ ವೇಳೆ ಈ ಮಾಹಿತಿಯಲ್ಲಿ ಏನಾದ್ರೂ ಹಿಂಸಾತ್ಮಕವಾದ ಮಾಹಿತಿ ಇತ್ತು, ಅಥವಾ ಭಯ ಪಡಿಸುವಂತಹ ಮಾಹಿತಿ ಇತ್ತು, ಅಥವಾ ಇನ್ಸೆಕ್ಯೂರಿಟಿ ಫೀಲ್ ಮಾಡುವಂತಹ ಮಾಹಿತಿ ಇತ್ತು ಅಂತಂದ್ರೆ, ಕೋಪಗೊಳಿಸುವಂತಹ, ದ್ವೇಷವನ್ನ ಜಾಸ್ತಿ ಮಾಡುವಂತಹ ಮಾಹಿತಿ ಇತ್ತು ಅಂತಂದ್ರೆ, ಇದೆಲ್ಲ ಪ್ರಚೋದನೆ ಮಾಡುತ್ತೆ. ಅಂತ ವಿಚಾರಗಳು ಏನಾಗ್ತವೆ ನಮ್ಮ ಮನಸ್ಸಿನಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತು ಕೆಲವೊಂದ್ಸಲ ನಮ್ಮ ನಂಬಿಕೆಗಳ ಆಧಾರದ ಮೇಲೇನೂ ಕೂಡ ನಾವು ವಿಚಾರವನ್ನ ಮಾಡ್ತೇವೆ. ನಮ್ಮ ಜೀವನದ ಅನುಭವದಿಂದನೂ ಕೂಡ ನಾವು ವಿಚಾರ ಮಾಡ್ತೇವೆ. ಅಂತಂದ್ರೆ ನಮ್ಮ ನಂಬಿಕೆಗಳು, ನಾವು ಪಡೆಯುವಂತಹ ಮಾಹಿತಿ ಮತ್ತೆ ನಮ್ಮ ಜೀವನದ ಅನುಭವದ ಆಧಾರದ ಮೇಲೆ ನಮ್ಮ ಮನಸ್ಸು ಏನ್ ಮಾಡುತ್ತೆ, ಸಂಕಲ್ಪಗಳನ್ನ ರಚನೆ ಮಾಡುತ್ತೆ. ಸೊ ಈ ಧ್ಯಾನ ಮಾಡೋದು ಅಂತಂದ್ರೇನು? ನಮ್ಮ ಮನಸ್ಸಿನ ಜೊತೆಗೆ ನಾವು ಸಂಪರ್ಕವನ್ನ ಹೊಂದೋದಾಗಿದೆ. ನಮ್ಮ ಮನಸ್ಸಿಗೆ ನಾವು ತರಬೇತಿಯನ್ನ ನೀಡೋದಾಗಿದೆ. ಯಾವ ರೀತಿ ಯೋಚನೆ ಮಾಡ್ಬೇಕು, ಸಕಾರಾತ್ಮಕವಾದ ರೀತಿಯಲ್ಲಿ ಯಾವ ರೀತಿ ಯೋಚನೆ ಮಾಡ್ಬೇಕು, ನಕಾರಾತ್ಮಕ ವ್ಯರ್ಥ ವಿಚಾರಗಳನ್ನ ಹೇಗ್ ಬಿಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಮ ಮನಸ್ಸಿಗೆ ನಾವು ಧ್ಯಾನದ ಮೂಲಕ ದಿನಾಲು ತರಬೇತಿ ಕೊಡ್ತೇವೆ. ಮತ್ತು ಮನಸ್ಸೇನಾದ್ರೂ ಧ್ಯಾನ ಮಾಡ್ಬೇಕಾದ್ರೆ ತುಂಬಾ ಅಲ್ದಾಡ್ತಾ ಇದೆ, ತುಂಬಾ ವಿಚಾರಗಳನ್ನ ತರ್ತಾ ಇದೆ ಅಂತಂದ್ರೆ ಏನ್ ಮಾಡ್ಬೇಕು? ಅವಾಗ ನಾವು ಮೊದ್ಲು ಗಮನಿಸ್ಬೇಕಾಗಿದೆ ಮನಸ್ಸು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ. ಮನಸ್ಸನ್ನ ಒಂದು ಚಿಕ್ಕ ಮಗುವಿನ ರೂಪದಲ್ಲಿ ಟ್ರೀಟ್ ಮಾಡ್ಬೇಕಾಗುತ್ತೆ ನಾವು. ನಮ್ಮ ಮನೇಲಿ ಚಿಕ್ಕ ಮಗು ಇದೆ ಅಂತಂದ್ರೆ ಅದು ಓಡಾಡ್ತಾ ಹೊರಗಡೆ ಹೋಗ್ತಾ ಇರುತ್ತೆ. ನಮ್ಗೆ ಗೊತ್ತಲ್ವಾ, ಹೊರಗಡೆ ವೆಹಿಕಲ್ ಎಲ್ಲ ಓಡಾಡ್ತಿರ್ತವೆ, ನಾಯಿಗಳೆಲ್ಲ ಇರ್ತವೆ. ಮಗು ಹೊರಗಡೆ ಹೋಗಿ ಮಣ್ಣಲ್ಲೆಲ್ಲ ಆಟ ಆಡುತ್ತೆ, ಹೊರಗಡೆ ಹೋಗ್ಬೇಡ ಅಂತ ನಾವು ಹೇಳ್ತೇವೆ. ಆದ್ರೆ ನಮ್ ಕೆಲಸದಲ್ಲಿ ಬಿಸಿ ಇದ್ದಾಗ ಮಗು ಹಾಗೆ ನಡ್ದಾಡ್ತಾ ಹೊರಗಡೆ ಹೋಗುತ್ತೆ. ನಾವು ನೋಡಿದ್ವಿ ಅಂತಂದ್ರೆ ಓಡಿ ಹೋಗಿ ಏನ್ ಮಾಡ್ತೇವೆ, ಮಗುವನ್ನ ತುಂಬಾ ಪ್ರೀತಿಯಿಂದ ಎತ್ಕೊಂಡ್ಬಿಟ್ಟು ಬರ್ತೇವೆ. ಮತ್ತೆ ಆಟಕ್ಕೆ ಸಾಮಾನು ಕೊಡ್ತೇವೆ, ಅದ್ರ ಜೊತೆ ಆಡುವಂತದಕ್ಕೆ ಹೇಳ್ಕೊಡ್ತೇವೆ, ಮತ್ತೆ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೇವೆ. ಆದ್ರೆ ಮಗು ಆಟ ಆಡ್ತಾ ನಡೆದುಕೊಂಡು ಮತ್ತೆ ಹೊರಗಡೆ ಹೋಗುತ್ತೆ. ಸೊ ನಾವೇನ್ ಕೋಪ ಮಾಡ್ಕೊಳ್ಳಲ್ಲ, ಪದೇ ಮತ್ತೆ ಕರ್ಕೊಂಡ್ ಬರ್ತೀವಲ್ವಾ. ಹಾಗೇನೆ ನಮ್ಮ ಮನಸ್ಸನ್ನು ಕೂಡ ಒಂದು ಚಿಕ್ಕ ಮಗುವಿನ ತರ ನಾವು ಟ್ರೀಟ್ ಮಾಡ್ಬೇಕಾಗಿದೆ. ಸೊ ಮನಸ್ಸು ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದೆ ಅಂತಂದ್ರೆ, ಬಲೆಯದು ಹಿಂದೆ ನಿನ್ನೆ ಯಾರೋ ಏನೋ ಅಂದ್ರು, ಅದ್ರ ನೆನ್ಪು ಮಾಡ್ಕೊಳ್ತಾ ಇದೆ, ಅವ್ರು ಯಾಕೆ ಹಂಗಂದ್ರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದೆ. ಅಥವಾ ನಾಳೆ ಏನ್ ಮಾಡ್ಬೇಕಾಗಿದೆ, ಇಷ್ಟೊತ್ತಿಗೆ ನಾನು ಎಲ್ಲ ಹೋಗ್ಬೇಕಾಗಿದೆ ಅಲ್ವಾ, ಅಲ್ಲಿ ಹೇಗಿರುತ್ತೆ ಏನು ಅಂತ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಅಥವಾ ಈ ಮೆಡಿಟೇಷನ್ ಆದ್ಮೇಲೆ ನಾನು ಏನ್ ಮಾಡ್ಬೇಕಾಗಿದೆ ಅದ್ರ ಬಗ್ಗೆ ಮನಸ್ಸು ವಿಚಾರ ಮಾಡ್ತಾ ಇದೆ ಅಂತಂದ್ರೆ, ಮನಸ್ಸನ್ನು ಕೂಡ ಒಂದು ಚಿಕ್ಕ ಮಗುವಿನ ತರ ಟ್ರೀಟ್ ಮಾಡ್ತಾ, ಬಹಳ ಮಧುರವಾಗಿ ಅದರ ಜೊತೆ ಮಾತಾಡ್ತಾ, ಈ ವಿಚಾರದ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡೋಣ, ನಾಳೆ ಯೋಚನೆ ಮಾಡೋಣ, ನಿನ್ನೆ ಮುಗಿದು ಹೋಯ್ತಲ್ವಾ ಅದ್ರ ಬಗ್ಗೆ ಇವಾಗ ವಿಚಾರ ಮಾಡೋದ್ ಬೇಡ, ಇವಾಗ ಧ್ಯಾನ ಮಾಡೋಣ ಅಂತ ಹೇಳ್ಬಿಟ್ಟು ಆ ಮನಸ್ಸನ್ನ ಮತ್ತೆ ವಾಪಸ್ ಕರೆದುಕೊಂಡು ಧ್ಯಾನದಲ್ಲಿ ತೊಡಗಿಸ್ಬೇಕಾಗಿದೆ. ಸೊ ಕೆಲವೊಂದ್ಸಲ ಪ್ರಯತ್ನ ಮಾಡ್ತೀವಿ, ಆದ್ರೂ ಪದೇ ಮನಸ್ಸು ಚಂಚಲ ಆಗ್ತಿರುತ್ತೆ. ಅವಾಗ ನಾವು ಗಮನಿಸಬೇಕಾಗಿದೆ, ಈ ಮನಸ್ಸು ಎಲ್ಲಿ ಹೋಗ್ತಾ ಇದೆ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಯಾವ ಘಟನೆಯನ್ನ ನೆನಪಿಸ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಗಮನಿಸ್ಬೇಕಾಗಿದೆ. ಸೊ ಅದು ಯಾರ್ದೋ ಒಬ್ರ ಬಗ್ಗೆ ಯೋಚನೆ ಮಾಡ್ತಾ, ಅವ್ರು ಯಾಕೆ ಹಿಂಗ್ ಮಾಡಿದ್ರು, ಈ ರೀತಿ ಮಾಡಬಾರ್ದಾಗಿತ್ತಲ್ವಾ, ಸೊ ಎಲ್ರ ಮುಂದೆ ನನಗೆ ಅಪಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ರಲ್ವಾ, ನಾನು ಯಾವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಆದ್ರೆ ನನ್ನನ್ನೇ ಇವತ್ತು ಅವ್ರು ಬಿಟ್ಕೊಟ್ಬಿಟ್ರಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಯಾಕೆ ಹಿಂಗ್ ಮಾಡಿದ್ರು, ಹಿಂಗ್ ಮಾಡಬಾರ್ದಾಗಿತ್ತಲ್ಲ ಅಂತ ಪದೇ ಪ್ರಶ್ನೆ ಕೇಳ್ತಾ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಆ ಮನಸ್ಸಿಗೆ ನಾನು ಅವಾಗ ಉತ್ತರ ಕೊಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಪದೇ ಅದೇ ವಿಚಾರದ ಕಡೆಗೆ ಹೋಗ್ತಾ ಇರುತ್ತೆ. ಸೊ ನಾನು ಮನಸ್ಸಿನ ಜೊತೆ ಮಾತನಾಡ್ಬೇಕಾಗತ್ತೆ. ಅವ್ರಿಗೆ ಕೋಪದಲ್ಲಿದ್ರೇನೋ, ಆ ಸಮಯದಲ್ಲಿ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೇನೋ, ಅವರ ಮನಸ್ಥಿತಿ ಸರಿ ಇರ್ಲಿಲ್ವೇನೋ, ಸೊ ಅಥವಾ
ಹಿಂದಿನ ಯಾವುದೋ ಒಂದು ಕರ್ಮದ ಲೆಕ್ಕಾಚಾರ ಇತ್ತೇನೋ, ಅವ್ರು ಈ ರೀತಿ ವರ್ತಿಸ್ಬಿಟ್ಟು ಆ ಲೆಕ್ಕಾಚಾರ ಚುಕ್ತ ಆಯ್ತೇನೋ, ಸರಿ ನಡೆದಿದ್ದು ನಡೆದು ಹೋಯ್ತು, ಕಳೆದು ಹೋಯ್ತಲ್ವಾ, ನಾನು ಬೇಜಾರು ಮಾಡ್ಕೊಂಡಿಲ್ಲ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿನ ಜೊತೆಗೆ ಈ ಮಾತನ್ನ ಇಲ್ಲೇ ಬಿಟ್ಟು ಬಿಡು ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿನ ಜೊತೆಗೆ ನೀವು ಈ ರೀತಿ ಮಾತಾಡ್ತಾ ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಟ್ರಿ ಮತ್ತು ಬಹಳ ಪ್ರೀತಿಯಿಂದ ಈಗ ಧ್ಯಾನ ಮಾಡೋಣ ಅಂತ ವಾಪಸ್ ಕರ್ಕೊಂಬಂದ್ರಿ ಅಂತಂದ್ರೆ ಮತ್ತೆ ನೀವು ಧ್ಯಾನದಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಇದೆ, ಮುಂದುವರಿಬಹುದಾಗಿದೆ. ಸೊ ಇಲ್ಲ ಅಂತಂದ್ರೆ ನೀವು ಎಲ್ಲಿವರೆಗೂ ಆ ಮನಸ್ಸಿಗೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅಲ್ವಾ, ಅದು ಪದೇ 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 ಇವ್ರು ಯಾಕೆ ಹಿಂಗ್ ಮಾಡಿದ್ರು, ಹಿಂಗ್ ಮಾಡಬಾರ್ದಾಗಿತ್ತಲ್ಲ, ನಾನು ಎಷ್ಟು ಸಹಯೋಗ ಕೊಟ್ಟನಲ್ವಾ ಅವ್ರಿಗೆ ಅಂತ ಅದೇ ವಿಚಾರಗಳು ನಮ್ಮ ಧ್ಯಾನದಲ್ಲಿ ಕುಳಿತಿದ್ದಾಗ ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಅದಕ್ಕೆ ಅದು ಎಲ್ಲಿ ಹೋಗ್ತಾ ಇದೆ ಗಮನಿಸಿ. ಏನಾದ್ರು ಪ್ರಶ್ನೆಗಳಿದ್ವು ಅಂತಂದ್ರೆ ಬಹಳ ಪ್ರೀತಿಯಿಂದ ಅದಕ್ಕೆ ಉತ್ತರವನ್ನ ಕೊಡಿ. ನೋಡಿ, ನಮ್ಮ ಪರಿವಾರದಲ್ಲಿ ನಮ್ಮ ಹತ್ತಿರದವ್ರು ಯಾರಾದ್ರೂ ಬೇಜಾರ್ ಮಾಡ್ಕೊಂಡು ಕುಳಿತುಕೊಂಡಿದ್ದಾರೆ ಅಂತಂದ್ರೆ ನಾವು ಅವ್ರ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ತೀವಿ, ಕೇಳ್ತೀವಲ್ವಾ, ಯಾಕೆ ಏನಾಯ್ತು, ಬೇಜಾರಲ್ಲಿ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು. ಅವ್ರೇನಾದ್ರೂ ಇದೇ ಸಂದರ್ಭ ಇದೇ ಸಿಚುವೇಶನ್ ಹೇಳಿದ್ರು ಅಂತಂದ್ರೆ ಅವ್ರು ಈ ರೀತಿ ನನಗೆ ಮಾತಾಡಿದ್ರು, ನಿಂದನೆ ಮಾಡಿದ್ರು, ನಾನು ಯಾವಾಗ್ಲೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ನಂಗೆ ತುಂಬಾ ಬೇಜಾರಾಯ್ತು ಅಂತ ಹೇಳ್ತಾ ಇದ್ರಿ. ನಾವೇನ್ ಮಾಡ್ತೇವೆ, ತಕ್ಷಣ ಸರಿಯಾಗಿದ್ದಾಗೋಯ್ತಲ್ವಾ, ಯಾವ್ದೋ ಬೇಜಾರಲ್ಲಿ ಇದ್ರೆ ಅನ್ಸತಿ, ಆಮೇಲೆ ನಿಧಾನವಾಗಿ ಮಾತಾಡ್ಬಿಟ್ಟು ಕೇಳಿ ಯಾಕೆ ಹಂಗ್ ವರ್ತಿಸಿದ್ರು ಅವರು, ಮಾತಾಡಿದ್ರು ಅಂತ ಹೇಳ್ಬಿಟ್ಟು, ಇದ್ರಲ್ಲಿ ಯಾಕೆ ಬೇಜಾರ್ ಮಾಡ್ಕೊಳ್ತಾ ಇದ್ರೆ, ಎದ್ದೇಳಿ ಇವಾಗ ಅಂತ ಹೇಳ್ಬಿಟ್ಟು ಅವ್ರನ್ನ ಸಮಾಧಾನ ಪಡಿಸೋವರೆಗೂ ನಾವು ಬಿಡೋದಿಲ್ಲ ಅಲ್ವಾ. ಹಾಗೇನೆ ನಮ್ಮ ಮನಸ್ಸಿನ ಜೊತೆನೂ ಕೂಡ ನಾವು ಮಾತಾಡ್ಬೇಕಾಗಿದೆ, ಅದಕ್ಕೆ ಸಮಾಧಾನ ಹೇಳ್ಬೇಕಾಗಿದೆ. ಕೆಲವೊಂದ್ಸಲ ಯಾವುದೋ ಒಂದು ಹಿಂದೆ ನಡೆದಿರುವಂತಹ ಘಟನೆ, ಆಕಸ್ಮಿಕವಾಗಿ ಘಟಿಸಿರುವಂತಹ ಘಟನೆ, ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಯಾವುದೋ ಒಂದು ಕಹಿ ಘಟನೆ ಘಟಿಸಿರುತ್ತೆ. ಅಂತ ನೆನಪುಗಳು ಕೂಡ ಧ್ಯಾನ ಮಾಡ್ಬೇಕಾದ್ರೆ ನಮ್ಗೆ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಸೊ ಅವಾಗ್ಲೂ ಕೂಡ ಮನಸ್ಸಿಗೆ ಸಾಂತ್ವನವನ್ನ ಹೇಳ್ಬೇಕಾಗುತ್ತೆ. ಇದು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಈ ತರ ಘಟಿಸೋಯ್ತು ಜೀವನದಲ್ಲಿ, ಎಲ್ಲಾನು ಕೂಡ ಕೆಲವೊಂದ್ಸಲ ಅನ್ಕೊಂಡಿದ್ದೇ ಆಗೋದಿಲ್ಲ ಅಲ್ವಾ. ಸೊ ಆಕಸ್ಮಿಕ ಘಟನೆಗಳು ಕೂಡ ಘಟಿಸ್ತವೆ, ಅದನ್ನ ಸ್ವೀಕಾರ ಮಾಡ್ಬೇಕು, ಒಪ್ಕೊಳ್ಬೇಕು, ಮುಂದೆ ಸಾಗ್ಬೇಕಲ್ವಾ, ಅದೇ ಜೀವನ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಹೇಗೆ ಇನ್ನೊಬ್ಬರಿಗೆ ಸಮಾಧಾನ ಪಡಿಸ್ತೀವಿ, ಹಾಗೆ ನಮ್ಮ ಮನಸ್ಸಿಗೂ ಕೂಡ ಸಾಂತ್ವನ ಹೇಳ್ತಾ, ಸಮಾಧಾನ ಪಡಿಸ್ತಾ, ಅದರಿಂದ ಬಿಡಿಸ್ತಾ ಮನಸ್ಸನ್ನ ನಾವು ಮತ್ತೆ ವಾಪಸ್ ಹಿಂದಕ್ಕೆ ಕರೆದುಕೊಂಡು ಬರ್ಬೇಕಾಗಿದೆ. ಸೊ ಧ್ಯಾನದಲ್ಲಿ ಪದೇ ಪದೇ ಈ ರೀತಿ ಆಗ್ತಾ ಇದೆ ಅಂದ್ರೆ ಮನಸ್ಸಿನ ಕಡೆ ಗಮನ ಕೊಡಿ, ಎಲ್ಲಿ ಹೋಗ್ತಾ ಇದೆ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದೆ, ಏನಾದ್ರು ಪ್ರಶ್ನೆ ಇದೆಯಾ, ಅದಕ್ಕೆ ಏನಾದ್ರು ನೋವಿದೆಯಾ, ಏನಾದ್ರು ದುಃಖ ಇದೆಯಾ, ಅಥವಾ ವಿಚಾರ ಇದೆಯಾ, ಚಿಂತೆ ಇದೆಯಾ, ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಸಮಯದಲ್ಲಿ ನಾವು ಮನಸ್ಸಿನ ಜೊತೆ ಮಾತಾಡ್ತಾ ಮೃದುವಾಗಿ ವ್ಯವಹಾರ ಮಾಡ್ತಾ ಮನಸ್ಸನ್ನ ಮತ್ತೆ ನಾವು ಧ್ಯಾನದಲ್ಲಿ ತೊಡಗಿಸ್ವಿ ಅಂತಂದ್ರೆ ಖಂಡಿತವಾಗ್ಲೂ ಧ್ಯಾನದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸೊ ಧ್ಯಾನವನ್ನ ಹೇಗ್ ಮಾಡ್ಬೇಕು ಅಂತ ಕೆಲವೊಂದ್ಸಲ ನಾವು ಮಾಡ್ತಾ ಇರೋ ಧ್ಯಾನ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಶ್ನೆನು, ಅನುಮಾನ, ಸಂಶಯನು ಕೂಡ ಬರುತ್ತೆ. ಸೊ ಧ್ಯಾನದಲ್ಲಿ ನಾವು ಸಹಜ ರಾಜಯೋಗದ ಅಭ್ಯಾಸವನ್ನ ಮಾಡೋದು. ಸೊ ಹಲವಾರು ಜನರಿಗೆ ಹಲವಾರು ಕಾರಣಗಳಿರ್ತವೆ ಧ್ಯಾನದ ಅಭ್ಯಾಸ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಂತಂದ್ರೆ. ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಅದಕ್ಕೆ ಅವ್ರಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ, ನೀವು ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ಚಿಂತೆ ಮಾಡೋದನ್ನ ಬಿಡಿ, ಧ್ಯಾನದ ಅಭ್ಯಾಸಗಳನ್ನ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಅವ್ರ ಉದ್ದೇಶ ಏನು, ಧ್ಯಾನ ಮಾಡ್ಬೇಕಂತಂದ್ರೆ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ. ಇನ್ನು ಕೆಲವರಿಗೆ ಮನೇಲಿ ತುಂಬಾ ಕಿರಿಕಿರಿ, ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಜಗಳ ಕದನಗಳಾಗ್ತಾ ಇರ್ತವೆ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ, ಸ್ವಲ್ಪ ಧ್ಯಾನ ಮಾಡ್ಬಿಟ್ಟು ನಾವು ಮನಸ್ಸಿನ ನೆಮ್ಮದಿಯನ್ನ ಶಾಂತಿಯನ್ನ ಅನುಭವ ಮಾಡೋಣ ಅನ್ನೋ ಉದ್ದೇಶದಿಂದ ಇಂಥ ಅಭ್ಯಾಸ ಮೆಡಿಟೇಷನ್ ಮಾಡ್ಬೇಕು ಅಂತ ಅವರು ನಿರ್ಧಾರ ಮಾಡಿರ್ತಾರೆ. ಇನ್ನು ಕೆಲವರಿಗೆ ಉದ್ಯೋಗ, ವ್ಯವಹಾರ, ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಿಲ್ಲ, ಅದೇ ಚಿಂತೆ ಆಗ್ತಾ ಇದೆ, ಅದೇ ಮನಸ್ಸಿನ ಮೇಲೆ ಒತ್ತಡ ಉಂಟಾಗ್ತಾ ಇದೆ. ಸೊ ಏನ್ ಮಾಡ್ಬೇಕಂತ ಅರ್ಥನೇ ಆಗ್ತಿಲ್ಲ, ಇದರಿಂದ ಆರೋಗ್ಯದ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ ಅಂತಂದ್ರೆ ಅವರು ಕೂಡ ಧ್ಯಾನ ಮಾಡೋಣ, ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋಣ, ಶಕ್ತಿಶಾಲಿಯಾಗಿ ಇಟ್ಕೊಳ್ಳೋಣ, ಸಕಾರಾತ್ಮಕವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಉದ್ದೇಶದಿಂದ ಮೆಡಿಟೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ. ಇನ್ನು ಕೆಲವರಿಗೆ ಎಕ್ಸಾಮ್ ಹತ್ರದಲ್ಲಿರುತ್ತೆ, ಅದು ಭಯ ಆಗ್ತಿರುತ್ತೆ, ಅಥವಾ ಇನ್ ಯಾವುದೋ ವಿಷಯಕ್ಕೆ ಅವರಿಗೆ ಭಯ ಆಗ್ತಿರುತ್ತೆ. ಸೊ ಅವಾಗ ಈ ಭಯವನ್ನ ಗೆಲ್ಬೇಕು, ಅಥವಾ ಈ ಎಕ್ಸಾಮ್ ಹತ್ರ ಇದೆಯಲ್ವಾ, ಈ ಎಕ್ಸಾಮ್ ಫಿಯರ್ ಅನ್ನ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಮೆಡಿಟೇಷನ್ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹಲವಾರು ಜನರಿಗೆ ಹಲವಾರು ಕಾರಣಗಳು ಇರ್ತವೆ, ಉದ್ದೇಶ ಇರುತ್ತೆ. ಸೊ ಅದರಿಂದ ಮೆಡಿಟೇಷನ್ ಮಾಡ್ಬೇಕು ಅಂತಂದ್ರೆ ಕೆಲವೊಬ್ರು ಅನ್ಕೊಳ್ತೇವೆ, ಮೆಡಿಟೇಷನ್ ಅಲ್ಲಿ ಶಾಂತವಾಗಿ ಇಟ್ಕೊಂಡು ಮನಸ್ಸು ಶಾಂತವಾಗಿ ಕುಳಿತುಕೊಂಡು ಮನಸ್ಸು ಯಾವುದೇ ರೀತಿ ವಿಚಾರವನ್ನ ಮಾಡಬಾರ್ದು, ಕಂಪ್ಲೀಟ್ ಆಗಿ ಝೀರೋ ಥಾಟ್ ಈ ಸ್ಥಿತಿಯನ್ನ ತಲುಪಬೇಕು ನಾವು, ಅದು ಮೆಡಿಟೇಷನ್ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ನಾವು ವಿಚಾರ ಮಾಡ್ಬೇಕಾಗಿದೆ, ಮನಸ್ಸು ಎಲ್ಲಿವರೆಗೂ ಈ ಶರೀರದಲ್ಲಿ ಆತ್ಮ ಇದೆ ಅಲ್ಲಿವರೆಗೂ ಮನಸ್ಸಂತೂ ವಿಚಾರಗಳನ್ನ ಮಾಡೇ ಮಾಡುತ್ತೆ. ಕಂಪ್ಲೀಟ್ ಆಗಿ ಝೀರೋ ಸ್ಥಿತಿಯಲ್ಲಿ ನಾವು ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಒಂದು ಥಾಟ್ ಅಲ್ಲಾದ್ರೂ ನಾವು ಇದ್ದು ಆ ಸ್ಥಿತಿಯನ್ನ ಅನುಭವ ಮಾಡ್ತಿರ್ತೀವಿ. ಇಲ್ಲಿ ಗಮನ ಯಾವ್ದು ಕಡೆ ಹರಿಸ್ಬೇಕಾಗಿದೆ ಅಂತಂದ್ರೆ, ನಮ್ಗೆ ತುಂಬಾ ವಿಚಾರಗಳು ನಡೀತಾ ಇದಾವೆ, ಒಂದು ನಿಮಿಷಕ್ಕೆ ನಾವು 30, 40, 50 ವಿಚಾರಗಳನ್ನ, ಸಂಕಲ್ಪಗಳನ್ನ ಮಾಡ್ತಾ ಇದೀವಿ ಅಂತಂದ್ರೆ ಧ್ಯಾನದ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಸಂಕಲ್ಪಗಳ ವೇಗವನ್ನ, ಆ ಸಂಕಲ್ಪಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ತುಂಬಾ ಓವರ್ ಥಿಂಕಿಂಗ್ ನಡೀತಾ ಇದೆ ಅಂತಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಸಂಕಲ್ಪಗಳ ವೇಗವನ್ನ ಕಡಿಮೆಗೊಳಿಸ್ಬೋದು. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಸಂಕಲ್ಪಗಳೇನ್ ಜಾಸ್ತಿ ನಡೀತಾ ಇದ್ವಲ್ಲ ಅದನ್ನ ಕಡಿಮೆಗೊಳಿಸ್ಬೋದು. ಆದ್ರೆ ಸಂಕಲ್ಪಗಳೇ ನಡೀತಾ ಇರೋ ಸ್ಥಿತಿಗೆ ನಾವು ತಲುಪ್ತೀವಿ ಅಂತಂದ್ರೆ ಅದು ಆಗೋದಿಲ್ಲ. 1, 2 ಈ ರೀತಿ
ಸಂಕಲ್ಪಗಳು ನಮ್ಮ ಮನಸ್ಸಿನಲ್ಲಿ ಎದ್ದೇ ಹೇಳ್ತಿರ್ತವೆ ಅಥವಾ ಬರ್ತಾ ಇರ್ತವೆ. ಸೊ ಅದರಿಂದ ನಮ್ಮ ಉದ್ದೇಶ ಇಲ್ಲಿ ಏನಿದೆ ಅಂತಂದ್ರೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಸಕಾರಾತ್ಮಕವಾದ ಸಂಕಲ್ಪಗಳನ್ನು ಮಾಡೋಣ. ನಕಾರಾತ್ಮಕ ವ್ಯರ್ಥಗಳು ಆಟೋಮೆಟಿಕಲಿ ಅವುಗಳ ವೇಗ ಜಾಸ್ತಿ ಇರುತ್ತೆ. ಸೊ ಸಕಾರಾತ್ಮಕ ಸಂಕಲ್ಪಗಳ ವೇಗ ಆಟೋಮೆಟಿಕ್ ಆಗಿ ಕಡಿಮೆ ಇರುತ್ತೆ. ನಾವೆಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀವಲ್ವಾ, ಅಷ್ಟು ಸಮರ್ಥ ಸಂಕಲ್ಪಗಳಿರ್ತವೆ, ಅಷ್ಟು ಸ್ಥಿತಿನೂ ಕೂಡ ಶಕ್ತಿಶಾಲಿ ಆಗುತ್ತೆ. ಸೊ ಆದ್ರಿಂದ ನಾವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಮೊದಲು ಅಫರ್ಮೇಷನ್ಸ್ಗಳನ್ನ, ನಾವು ಮೆಡಿಟೇಷನ್ ಯಾವ ಉದ್ದೇಶಕ್ಕೋಸ್ಕರ ಮಾಡ್ಬೇಕು ಅನ್ಕೊಂಡಿದೀವಲ್ವಾ ಅದರ ರಿಲೇಟೆಡ್ ದೃಢೀಕರಣಗಳನ್ನ, ಅಫರ್ಮೇಷನ್ಸ್ಗಳನ್ನ, ಕಾಮೆಂಟ್ರಿಯನ್ನ ಬರೆದು ಬಿಟ್ಟಾದ್ರೂ ರೆಡಿ ಮಾಡ್ಕೊಳ್ಬಹುದು ಅಥವಾ ಮನಸ್ಸಿನಲ್ಲೇ ರಚನೆ ಆದ್ರೂ ಮಾಡಬಹುದು. ಉದಾಹರಣೆಗೆ ಆರೋಗ್ಯದ ರಿಲೇಟೆಡ್ ನಾನು ಮೆಡಿಟೇಷನ್ ಮಾಡ್ಬೇಕಾಗಿದೆ ಅಂತಂದ್ರೆ ಇಲ್ಲಿ ಏನು ಫಾರ್ಮುಲಾ ಏನು ಯೂಸ್ ಮಾಡಬೇಕು ಅಂತಂದ್ರೆ ದೃಢೀಕರಣಗಳನ್ನ ಅಥವಾ ಅಫರ್ಮೇಷನ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ನನ್ಗೆ ಏನ್ ಬೇಕಾಗಿದೆ ಅಲ್ವಾ ಅದನ್ನ ನಾನು ಆಲ್ರೆಡಿ ಪಡೆದಿದ್ದೇನೆ ಅಂತ ಹೇಳ್ಬಿಟ್ಟು ಅಫರ್ಮೇಷನ್ಸ್ಗಳನ್ನ ರೆಡಿ ಮಾಡ್ಬೇಕು. ಅಂತಂದ್ರೆ ನಾನು ಆರೋಗ್ಯವಾಗಿದ್ದೇನೆ, ನನ್ನ ಶರೀರ ಸಂಪೂರ್ಣವಾಗಿ ನಿರೋಗಿಯಾಗಿದೆ, ಸ್ವಸ್ಥವಾಗಿದೆ, ಶಕ್ತಿಶಾಲಿಯಾಗಿದೆ. ಸೊ ನನ್ನ ಶರೀರ ಪರಿಪೂರ್ಣವಾದ ಆರೋಗ್ಯವನ್ನ ಹೊಂದಿದೆ. ಈ ರೀತಿ ನೀವೇನ್ ಬೇಕು ಅಂತ ಬಯಸ್ತಾ ಇದ್ದೀರಲ್ವಾ ಅದನ್ನ ಆಲ್ರೆಡಿ ನೀವು ಪಡೆದಿದ್ದೀರಾ, ಹೊಂದಿದ್ದೀರಾ ಅಂತ ಹೇಳ್ಬಿಟ್ಟು ಅಫರ್ಮೇಷನ್ಸ್ಗಳನ್ನ ರೆಡಿ ಮಾಡ್ಕೊಳ್ಬೇಕು. ಎರಡನೇದಾಗಿ ಏನ್ ಅಫರ್ಮೇಷನ್ಸ್ಗಳನ್ನ ರೆಡಿ ಮಾಡಿದಿರಲ್ವಾ ಅದರ ದೃಶ್ಯೀಕರಣವನ್ನ ಮಾಡಬೇಕು. ನಾವು ಮನಸ್ಸಿನಿಂದ ಈ ಅಫರ್ಮೇಷನ್ಗಳನ್ನ ಯೋಚನೆ ಮಾಡ್ತೇವೆ, ಬುದ್ಧಿಯಿಂದ ಇದರ ವಿಶ್ವಲೈಸೇಷನ್ ಮಾಡಬೇಕು. ಉದಾಹರಣೆಗೆ ಈಗ ನೀವು ಯಾರೋ ಪಕ್ಕದ ಮನೆಯಲ್ಲಿ ಒಂದು ಪ್ರೋಗ್ರಾಮ್ಗೆ ನಿಮ್ಗೆ ಕರೆದಿದ್ದಾರೆ, ಅವ್ರ ಮನೆಗೆ ಹೋದ್ರಿ. ನೀವು ಅಲ್ಲಿ ಹೋದ ತಕ್ಷಣ ನಿಮ್ಗೆ ನೆನಪಿಗೆ ಬಂತು ಗ್ಯಾಸ್ ಮೇಲೆ ಏನೋ ಒಂದು ಇಟ್ಟಿದ್ರಿ, ಗ್ಯಾಸ್ ಹಂಗೆ ಆನ್ ಇದೆ, ನೀವು ಬಂದ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತಕ್ಷಣ ಏನ್ ಹೇಳ್ತೀರಾ? ಅವ್ರಿಗೆ ಹೇಳ್ತೀರಾ ಅಯ್ಯೋ ಗ್ಯಾಸ್ ಆಫ್ ಮಾಡಿಲ್ಲ, ನೆನ್ಪು ಹಾರ್ಬಿಟ್ಟು ಬಂದೆ, ಮನೇಲಿ ಯಾರು ಇಲ್ಲ, ಒಂದ್ 2 ನಿಮಿಷ ಹೋಗ್ಬಿಟ್ಟು ಆಫ್ ಮಾಡಿ ಬರ್ತೇನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತೀರಾ. ಆಮೇಲೆ ಬರ್ತಾ ಇರ್ತೀರಾ ನಿಮ್ಮ ಮನೆಗೆ, ಯಾರೋ ಒಬ್ರು ಹಾದಿಯಲ್ಲಿ ಬರ್ತಾರೆ, ಚೆನ್ನಾಗಿದ್ದೀರೇನ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಅಂತ ಅವ್ರ ಜೊತೆ ನೀವು ಮಾತಾಡ್ತೀರಾ. ಮಾತಾಡ್ಬಿಟ್ಟು ಮುಂದೆ ಹೋಗಿ ನಿಮ್ ಮನೆಗೆ ಹೋಗ್ತೀರಾ, ಬೀಗ ಓಪನ್ ಮಾಡ್ತೀರಾ, ಕಿಚನ್ಗೆ ಹೋಗ್ತೀರಾ, ಗ್ಯಾಸ್ ಅನ್ನ ಆಫ್ ಮಾಡ್ತೀರಾ, ಆಮೇಲೆ ಮತ್ತೆ ವಾಪಸ್ ಬರ್ತಾ ಇರ್ತೀರಾ. ಇನ್ನೊಬ್ರು ಯಾರೋ ಭೇಟಿ ಆಗ್ತಾರೆ, ಕೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಇಂಥವ್ರ ಮನೇಲಿ ಈ ಪ್ರೋಗ್ರಾಮ್ ಇದೆ ಅದಕ್ಕೆ ಹೋಗ್ತಾ ಇದ್ದೀನ ಅಂತ ಹೇಳ್ಬಿಟ್ಟು ಮುಂದೆ ಸಾಕ್ತೀರಾ. ಮತ್ತೆ ಹೋಗಿ ಆ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡ್ತೀರಾ. ನಾನು ಈ ಸಂದರ್ಭದ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮೆಲ್ರಿಗೂ ಕೂಡ ಒಂದು ದೃಶ್ಯೀಕರಣ ನಮ್ಮ ಬುದ್ಧಿ ತೋರಿಸ್ತಾ ಇತ್ತು. ನಮ್ಮ ಮನಸ್ಸಿನಲ್ಲಿ ಆ ದೃಶ್ಯವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ನಮ್ಮ ಮನೆ ಹೇಗಿದೆ, ನಮ್ಮ ಮನೇಲಿ ಕಿಚನ್ ಹೇಗಿದೆ, ಅಥವಾ ಕಿಚನ್ ಅಲ್ಲಿ ಆ ಒಲೆ ಮೇಲೆ ನಾನು ಏನ್ ಇಟ್ಟಿದ್ದೇನೆ, ಅಥವಾ ಯಾರು ನಮ್ಮನ್ನ ಪ್ರೋಗ್ರಾಮ್ ಕರೆದ್ರು, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಜೊತೆ ನಾನು ಹೇಗ್ ಮಾತಾಡ್ದೆ, ವಾಪಸ್ ಬರ್ಬೇಕಾದ್ರೆ ಚೆನ್ನಾಗಿದ್ದೀರಾ ಅಂತ ಯಾರು ಕೇಳಿದ್ರು, ಇದೆಲ್ಲ ಒಂದು ಕಲ್ಪನೆ ನಮ್ಮ ಬುದ್ಧಿ ಏನ್ ಮಾಡ್ತಾ ಇತ್ತು, ಕಲ್ಪನೆಯಿಂದ ಆ ಚಿತ್ರವನ್ನ ನಮ್ಗೆ ತೋರಿಸ್ತಾ ಇತ್ತು. ನಾವೆಲ್ಲರೂ ಕೇಳ್ತಾನೆ ಇದಕ್ಕೆ ಹಂಗೆ ಏನ್ ಮಾಡ್ತಾ ಇದ್ವಿ, ನಮ್ಮ ಬುದ್ಧಿ ತೋರಿಸ್ತಾ ಇರುವಂತಹ ಚಿತ್ರವನ್ನ ನೋಡ್ತಾ ಇದ್ವಿ, ಆ ದೃಶ್ಯವನ್ನ ಅನುಭವ ಕೂಡ ಮಾಡ್ತಾ ಇದ್ವಿ ಅಲ್ವಾ. ಸೇಮ್ ಇದನ್ನೇ ನಾವು ಮೆಡಿಟೇಷನ್ ಅಲ್ಲಿ ಕೂಡ ಅಭ್ಯಾಸ ಮಾಡ್ತೀವಿ. ಮೊದಲು ನಮ್ಗೆ ಏನ್ ಬೇಕಾಗಿದೆ ಅಂತ ಅಫರ್ಮೇಷನ್ಸ್ ಗಳನ್ನ, ಸಕಾರಾತ್ಮಕವಾಗಿರುವಂತಹ ಹೈ ಎನರ್ಜಿ ಇರುವಂತಹ ಅಫರ್ಮೇಷನ್ಸ್ ಗಳನ್ನ, ದೃಢೀಕರಣಗಳನ್ನ ಅಥವಾ ಕಾಮೆಂಟ್ರಿಯನ್ನ ನಾವೇ ರಚನೆ ಮಾಡ್ತೀವಿ ನಮ್ಗೆ ಬೇಕಾಗಿರುವಂತದ್ದು. ಎರಡನೇದು ಅದನ್ನ ಕುಳಿತುಕೊಂಡು ಏನ್ ಮಾಡ್ತೇವೆ, ವಿಜುವಲೈಸೇಷನ್ ಮಾಡ್ತೇವೆ. ನಮ್ಮ ಮನಸ್ಸಿನಿಂದ ಅದನ್ನ ಯೋಚನೆ ಮಾಡ್ತೇವೆ, ಬುದ್ಧಿಯಿಂದ ಅದರ ವಿಜುವಲೈಸೇಷನ್ ಅನ್ನ ಮಾಡ್ತೇವೆ, ಆ ಚಿತ್ರವನ್ನ ನೋಡ್ತೇವೆ. ಮೂರನೇದಾಗಿ ಅದರ ಅನುಭವವನ್ನು ನಾವು ಮಾಡ್ತೇವೆ. ಅಂತಂದ್ರೆ ನನ್ನ ಶರೀರ ಸ್ವಸ್ಥವಾಗಿದೆ, ನಿರೋಗಿಯಾಗಿದೆ, ನಾನು ಬಹಳ ಆಕ್ಟಿವ್ ಆಗಿದ್ದೇನೆ, ಎಲ್ಲಾ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತಾ ಇದ್ದೇನೆ, ನನ್ನ ಮುಖದಲ್ಲಿ ಒಂದು ಉಮಂಗ ಉತ್ಸಾಹ ಇದೆ, ನಗು ಇದೆ. ಸೊ ನಾವು ಹೆಲ್ದಿ ಆಗಿದ್ದಾಗ ಎಲ್ಲರ ಜೊತೆ ವ್ಯವಹಾರ ಹೆಂಗಿರುತ್ತೆ, ಮಾತುಕತೆ ಹೇಗಿರುತ್ತೆ, ಕೆಲಸವನ್ನ ಎಷ್ಟು ಲವಲವಿಕೆಯಿಂದ ಮಾಡ್ತೀವಿ ನಾವು, ಅದೆಲ್ಲವನ್ನ ನಾನು ವಿಜುವಲೈಸ್ ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ ಮತ್ತು ಅನುಭವ ಮಾಡ್ತಾ ಇದ್ದೇನೆ. ಅಫರ್ಮೇಷನ್ಸ್ ಮೊದಲನೇದಾಗಿ, ಎರಡನೇದು ವಿಜುವಲೈಸೇಷನ್, ಮೂರನೇದು ಅದರ ಅನುಭವ ಮಾಡೋದು. 4ನೇ ಹಂತ ಅಂತಂದ್ರೆ ಇದು ಎಲ್ಲಿವರೆಗೂ ನನಗೆ ಸ್ಪಷ್ಟವಾಗಿ ಅನುಭವ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ಇದನ್ನ ಪದೇ ಪದೇ ಪುನರಾವರ್ತನೆ ಮಾಡೋದು. ಅಫರ್ಮೇಷನ್ ಮನಸ್ಸಿನಿಂದ ಯೋಚನೆ ಮಾಡ್ತಾ ಇರೋದು, ಬುದ್ಧಿಯಿಂದ ವಿಜುವಲೈಸ್ ಮಾಡ್ತಾ ಇರೋದು, ಮತ್ತೆ ಅದನ್ನ ನಾನು ಅನುಭವ ಮಾಡೋದು. ಅಂತಂದ್ರೆ ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ಚೈತನ್ಯ ಶಕ್ತಿ ಆತ್ಮನಲ್ಲಿ 3 ಸೂಕ್ಷ್ಮವಾದ ಶಕ್ತಿಗಳಿದಾವೆ: ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸಿನ ಕೆಲಸನೇ ಯೋಚನೆ ಮಾಡೋದಾಗಿದೆ, ಬುದ್ಧಿ ಕೆಲಸ ಏನಾಗಿದೆ, ನಿರ್ಣಯ ತೆಗೆದುಕೊಳ್ಳೋದು, ಎರಡನೇದು ವಿಜುವಲೈಸೇಷನ್ ಅಲ್ವಾ. ಸೊ ಎರಡುಗಳನ್ನ ಈಗ ಏಕಾಗ್ರತೆ ಆಗಲ್ಲ ಮೆಡಿಟೇಷನ್ ಮಾಡ್ಬೇಕಾದ್ರೆ ಅಂತಿರ್ತಾರಲ್ವಾ. ಏಕಾಗ್ರತೆ ಅಂತಂದ್ರೆ, ಕಾನ್ಸಂಟ್ರೇಷನ್ ಅಂತಂದ್ರೆ ಏನು, ಮನಸ್ಸು ಬುದ್ಧಿಯನ್ನ ಒಟ್ಟಿಗೆ ಕೆಲಸ ಮಾಡಿಸೋದು. ಮನಸ್ಸು ಯೋಚನೆ ಮಾಡ್ತಾ ಇದೆ, ಅದಕ್ಕೆ ತಕ್ಕಂತೆ ಬುದ್ಧಿ ಏನ್ ಮಾಡ್ತಾ ಇದೆ, ವಿಜುವಲೈಸೇಷನ್ ಅನ್ನ, ದೃಶ್ಯಗಳನ್ನ ತೋರಿಸ್ತಾ ಇದೆ. ಇವಾಗ ನಾವು ಮನೆ ಅಂತಂದ್ರೆ ನಮ್ಮ ಬುದ್ಧಿ ಮನೆಯ ಚಿತ್ರವನ್ನ ತೋರಿಸ್ಬೇಕು. ಇವಾಗ ನಾವು ಹಾಸ್ಪಿಟಲ್ ಅಂತಂದ್ರೆ ನಮ್ಮ ಬುದ್ಧಿ ಹಾಸ್ಪಿಟಲ್ ಚಿತ್ರವನ್ನ ತೋರಿಸ್ಬೇಕು. ಇವಾಗ ನಾವು ಯಾರ್ದಾದ್ರೂ ವ್ಯಕ್ತಿಯ ಹೆಸರನ್ನ ಹೇಳ್ಕೊಂಡ್ವಿ ನಮ್ಮ ರಿಲೇಷನ್ ಅಲ್ಲಿ ಅಂತಂದ್ರೆ ಆ ವ್ಯಕ್ತಿಯ ಮುಖ ನಮ್ಗೆ ನೆನಪಿಗೆ ಬರ್ಬೇಕು.
ಒಂದ್ ವೇಳೆ ನಾನು ಮನೆ ಅಂದಾಗ ನನ್ನ ಬುದ್ಧಿ ಏನಾದ್ರೂ ಹಾಸ್ಪಿಟಲ್ ಚಿತ್ರ ತೋರಿಸ್ತಾ ಇದೆ ಅಂತಂದ್ರೆ ನನಗೆ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆ ಈ ಸಮಯದಲ್ಲಿ ಇಲ್ಲ ಅಂತ ಅರ್ಥ. ಸೊ ಅದರಿಂದ ಏಕಾಗ್ರತೆ ಅಂತಂದ್ರೆ ನಾನು ಏನ್ ಯೋಚನೆ ಮಾಡ್ತಾ ಇದೀನಲ್ಲ ಅದೇ ರೀತಿಯ ಚಿತ್ರವನ್ನ ನನ್ನ ಬುದ್ಧಿ ನನಗೆ ತೋರಿಸ್ಬೇಕು. ಈ ಮನಸ್ಸು ಬುದ್ಧಿಯನ್ನ ಒಟ್ಟಿಗೆ ಸೇರಿಸಿ ನಾವ್ ಏನ್ ಕೆಲಸ ಮಾಡ್ತಾ ಇದೀವಲ್ಲ ಅದು ಏಕಾಗ್ರತೆಯಿಂದ ನಾವು ಮಾಡ್ತಾ ಇದೀವಿ ಅಂತ ಅರ್ಥ. ಈ ರೀತಿ ನಿಮ್ಮ ಮನಸ್ಸಿನಿಂದ ನೀವು ಏನ್ ಬೇಕಿದೆ ಅದು ಅಫರ್ಮೇಶನ್ಸ್ ಯಾವುದೇ ಇದೇ ರೀತಿ ನಿಮ್ಗೆ ಯಾವುದೇ ಸಂದರ್ಭ ಯಾವುದೇ ಉದ್ದೇಶಕ್ಕಾಗಿ ರೀಸನ್ಗೋಸ್ಕರ ನೀವು ಮೆಡಿಟೇಷನ್ ಮಾಡ್ತಾ ಇದ್ರು ಕೂಡ ಮನೇಲಿ ತುಂಬಾ ಕಿರಿಕಿರಿ ಜಗಳ ಕದನಗಳು ಯಾವಾಗ್ಲೂ ಸಂಬಂಧದಲ್ಲಿ ಬಿಕ್ಕಟ್ಟು ಅಂತ ಹೇಳ್ಬಿಟ್ಟು ನಿಮ್ಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತಂದ್ರೆ ಸೊ ಅವಾಗ್ಲೂ ಕೂಡ ಯಾವ ರೀತಿಯ ಅಫರ್ಮೇಶನ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ತೀರಾ, ದೃಢೀಕರಣಗಳನ್ನ ಕ್ರಿಯೇಟ್ ಮಾಡ್ತೀರಾ. ನಂದು ಇವ್ರದ್ದು ಸಂಬಂಧ ಬಹಳ ಚೆನ್ನಾಗಿದೆ, ನಮ್ಮಿಬ್ಬರ ಸಂಬಂಧದಲ್ಲಿ ಒಂದು ಪ್ರೀತಿ ಇದೆ, ಗೌರವ ಇದೆ, ಅರ್ಥ ಮಾಡ್ಕೊಳ್ಳುವಂಥದ್ದಿದೆ, ಒಬ್ರು ಇನ್ನೊಬ್ರಿಗೆ ಸಹಾಯ ಮಾಡುವಂಥದ್ದಿದೆ. ಸೊ ಇವ್ರು ನನ್ನನ್ನ ಬಹಳ ಕಾಳಜಿಯಿಂದ ನೋಡ್ಕೊಳ್ತಾರೆ, ನಾನು ಕೂಡ ಇವ್ರ ಬಗ್ಗೆ ಬಹಳ ಕಾಳಜಿ ಇದೆ, ನನಗೂ ಕೂಡ ಇವ್ರ ಬಗ್ಗೆ, ನಮ್ಮಿಬ್ಬರ ಸಂಬಂಧ ಬಹಳ ಗಟ್ಟಿಯಾಗಿದೆ, ಸಾಮರಸ್ಯದಿಂದ ಕೂಡಿದೆ, ನಾವು ಅನ್ಯೋನ್ಯವಾಗಿದ್ದೇವೆ. ಈ ರೀತಿಯ ಸಂಬಂಧವನ್ನ ಯಾರ ಜೊತೆ ಸಂಬಂಧ ನಿಮ್ಗೆ ಚೆನ್ನಾಗಿಲ್ಲ ಅನಿಸ್ತಾ ಇದೆ ಅಲ್ವಾ, ಅವ್ರ ಹೆಸರನ್ನ ಬರೀತಾ ಅಥವಾ ಅವ್ರ ಹೆಸರನ್ನ ಮನಸ್ಸಿನಲ್ಲಿ ನೆನಪು ಮಾಡಿಕೊಳ್ತಾ ಅವರನ್ನ ವಿಶ್ವಲೈಸ್ ಮಾಡ್ತಾ ನಿಮ್ಮ ಸಂಬಂಧ ಚೆನ್ನಾಗಿದೆ, ನೀವಿಬ್ರು ಚೆನ್ನಾಗಿದ್ದಾಗ ಹೇಗೆ ವ್ಯವಹಾರ ಮಾಡ್ತಾ ಇದ್ರಿ, ಹೇಗೆ ಮಾತಾಡ್ತಾ ಇದ್ರಿ, ಹೇಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಿ ಅದನ್ನ ವಿಶ್ವಲೈಸ್ ಮಾಡ್ತಾ ಹೋಗಿ ಮತ್ತು ಅದರ ಅನುಭವ ಮಾಡ್ತಾ ಹೋಗಿ. ಇದು ಮಾಡೋದ್ರಿಂದ ಇಲ್ಲಿ ಏನ್ ಆಗ್ತಾ ಇದೆ, ಈ ರೀತಿ ಮಾಡೋದ್ರಿಂದ ಸತ್ಯ ಅಂತೂ ಬೇರೆ ಇದೆ. ಇವಾಗ ನಮ್ ಸಂಬಂಧ ಚೆನ್ನಾಗಿಲ್ಲ ಬಟ್ ನಾವು ಚೆನ್ನಾಗಿದೆ ಅನ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಾಗ್ಬಿಡುತ್ತಾ, ಏನ್ ಮ್ಯಾಜಿಕ್ ಆಗುತ್ತೆ ಇಲ್ಲಿ ಅಂತ ಪ್ರಶ್ನೆ ಬರ್ಬೋದು. ಇಲ್ಲಿ ಮ್ಯಾಜಿಕ್ ಏನಾಗುತ್ತೆ ಅಂತಂದ್ರೆ ಸೈಂಟಿಫಿಕ್ ಆಗೇನೆ ಆಗುತ್ತೆ. ಏನು ಅಂತಂದ್ರೆ ನಮ್ಮ ಸಂಕಲ್ಪಗಳಲ್ಲಿ ರಚನಾತ್ಮಕವಾದ ಶಕ್ತಿ ಇದೆ. ನಾವು ಏನೇ ವಿಚಾರ ಮಾಡ್ತಾ ಇದೀವಲ್ವಾ ಅದರಿಂದ ಕಂಪನಗಳು ಹೊರಹೊಮ್ತಾ ಇದ್ದಾವೆ. ಈ ಕಂಪನಗಳು ನಮ್ಮ ಶಕ್ತಿಯ ಕ್ಷೇತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾವೆ, ಎನರ್ಜಿ ಫೀಲ್ಡ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾವೆ. ನಮ್ಮಿಂದ ನಿರಂತರವಾಗಿ ಯೂನಿವರ್ಸ್ಗೆ ಏನಾಗ್ತಾ ಇದೆ, ಒಂದು ಎನರ್ಜಿ ಹೋಗ್ತಾ ಇದೆ. ಯಾವಾಗ ನಾನು ಈ ರೀತಿ ಸಕಾರಾತ್ಮಕವಾದ ಥಾಟ್ ಗಳನ್ನ ಕ್ರಿಯೇಟ್ ಮಾಡ್ತೇನೆ ಅಂತಂದ್ರೆ ಒಂದು ಸಕಾರಾತ್ಮಕವಾದ ಎನರ್ಜಿಯನ್ನ ನಮ್ಮ ಸಂಬಂಧದ ಪ್ರತಿ ನಾನು ರಚನೆ ಮಾಡ್ತಾ ಇದ್ದೇನೆ ಕಾನ್ಸಿಯಸ್ ಆಗಿ. ಸೊ ಅಂತಂದ್ರೆ ಆ ಸಾಮರಸ್ಯತೆ, ಆ ಅಂಡರ್ಸ್ಟ್ಯಾಂಡಿಂಗು, ಆ ಪ್ರೀತಿ, ಆ ಗೌರವ, ಆ ಆದರತೆಯನ್ನ ನಾನು ನನ್ನ ಸಂಬಂಧದಲ್ಲಿ ರಚನೆ ಮಾಡ್ತಾ ಇದ್ದೇನೆ. ಅದು ಇನ್ನೊಬ್ರಿಗೋಸ್ಕರ ಯಾರಿಗೋಸ್ಕರ ರಚನೆ ಮಾಡ್ತಾ ಇದ್ದೀನಿ ಅದು ಅವರಿಗೆ ತಲುಪ್ತಾ ಇದೆ, ಅವರ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ. ಅಂತಂದ್ರೆ ನಾವು ನಮ್ಮ ಸಂಕಲ್ಪಗಳ ಶಕ್ತಿಯಿಂದ ಸಂಕಲ್ಪಸೆ ಸಿದ್ಧಿ ಅಂತ ಹೇಳ್ತಾರೆ, ಸಂಕಲ್ಪದಿಂದ ಸಿದ್ಧಿ ದೊರೆಯುತ್ತೆ, ಸಂಕಲ್ಪಸೆ ಸೃಷ್ಟಿ ಅಂತ ಹೇಳ್ತಾರೆ, ಸಂಕಲ್ಪದಿಂದ ಸೃಷ್ಟಿನೂ ರಚನೆ ಆಗುತ್ತೆ ಅಂತ ಹೇಳ್ತಾರೆ. ಅಂತಂದ್ರೆ ಸಂಕಲ್ಪದಲ್ಲಿ ರಚನಾತ್ಮಕವಾದ ಶಕ್ತಿ ಇದೆ, ಆ ಶಕ್ತಿಯನ್ನ ನಾವಿಲ್ಲಿ ಬಳಸ್ತಾ ಇದ್ದೇವೆ. ಅದರ ಶಕ್ತಿಯ ಪ್ರಭಾವ ಇನ್ನೊಬ್ಬರ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡೋದ್ರಲ್ಲಿ ಸಹಾಯ ಮಾಡ್ತಾ ಇದೆ. ಮತ್ತು ಕೆಲವೊಂದ್ಸಲ ನಮ್ಮ ಹಣಕಾಸು ಅಷ್ಟೊಂದು ಸರಿಯಾಗಿಲ್ಲ, ಫಿನಾನ್ಷಿಯಲ್ ಸ್ಟೇಟಸ್ ಅಂತಂದ್ರೆ ಅಥವಾ ನಮ್ಮ ಉದ್ಯೋಗ ವ್ಯಾಪಾರದಲ್ಲಿನೇ ನಷ್ಟ ಆಗ್ತಾ ಇದೆ. ಒಂದು ವ್ಯಾಪಾರ ಮಾಡ್ತಾ ಇದೀವಿ, ಎಷ್ಟೋ ಸಮಯದಿಂದ ಕಸ್ಟಮರ್ ಕಡಿಮೆ ಬರ್ತಾ ಇದ್ದಾರೆ, ಅಥವಾ ಎಷ್ಟೋ ದಿನದಿಂದ ವ್ಯಾಪಾರನೇ ಇಲ್ಲ, ತುಂಬಾ ಹಣದಿಂದ ನಷ್ಟ ಆಗ್ತಾ ಇದೆ ನಮ್ಗೆ ಅಂತಂದ್ರೆ ಮನಸ್ಸಿನ ಮೇಲೆ ಒತ್ತಡ ಉಂಟಾಗ್ತಾ ಇದೆ, ಚಿಂತೆ ಆಗ್ತಾ ಇದೆ, ಏನ್ ಮಾಡೋದು ಇವಾಗ ಅಂತ ಈ ರೀತಿ ಏನಾದ್ರೂ ನಿಮ್ಗೆ ಮನಸ್ಸಲ್ಲಿ ಕಾಡ್ತಾ ಇತ್ತು, ಸೊ ಇದರಿಂದ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇತ್ತು ಅಂತಂದ್ರೆ ಸೊ ಧ್ಯಾನ ಮಾಡ್ತಾ ಇಲ್ಲಿ ಕೂಡ ಯಾವ ರೀತಿ ಅಫರ್ಮೇಶನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಾಗಿದೆ. ನೀವು ವ್ಯಾಪಾರ ಏನ್ ಮಾಡ್ತಾ ಇದ್ದೀರಲ್ವಾ, ಯಾವ ಅಂಗಡಿಯಲ್ಲಿ ಅಥವಾ ಯಾವ ಇದ್ರಲ್ಲಿ ಸ್ಥಳದಲ್ಲಿ ಮಾಡ್ತಾ ಇದ್ದೀರಾ, ಸೊ ಅಲ್ಲಿ ಕುಳಿತುಕೊಂಡು ಅಫರ್ಮೇಶನ್ಸ್ ಗಳನ್ನ ರೆಡಿ ಮಾಡಿ ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ, ತುಂಬಾ ಗ್ರಾಹಕರು ನಮ್ಮ ಅಂಗಡಿಗೆ ಬರ್ತಾ ಇದ್ದಾರೆ, ನಾವೇನು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾ ಇದೀವಲ್ಲ ತುಂಬಾ ಚೆನ್ನಾಗಿ ಅದಕ್ಕೆ ಬೇಡಿಕೆ ಇದೆ, ನನ್ಗೆ ಕೆಲವೊಂದ್ಸಲ ನೀರು ಕುಡಿಲಿಕ್ಕೂ ಸಮಯ ಸಿಗೋದಿಲ್ಲ, ಅಷ್ಟು ಜನ ಗ್ರಾಹಕರು ಬರ್ತಾ ಇದ್ದಾರೆ, ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಸೊ ಎಲ್ಲಾನು ಬಹಳ ಸಮೃದ್ಧವಾಗಿ ನಡೀತಾ ಇದೆ ನಮ್ಮ ಬಿಸ್ನೆಸ್ಸು. ಈ ರೀತಿ ಸಕಾರಾತ್ಮಕವಾಗಿ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಲ್ವಾ ಆ ರೀತಿ ಸಂಕಲ್ಪಗಳನ್ನ ಮಾಡಿ ಮತ್ತು ಕುಳಿತುಕೊಂಡು ಅದ್ರ ಬಗ್ಗೆ ಧ್ಯಾನ ಮಾಡಿ, ವಿಶ್ವಲೈಸ್ ಮಾಡಿ, ಅನುಭವ ಮಾಡಿ. ಸೊ ಇದರಿಂದ ನೀವು ಏನ್ ಮಾಡ್ತಾ ಇದ್ರೆ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಎನರ್ಜಿ ಹೊರಗಡೆನೂ ವಾತಾವರಣದಲ್ಲಿ ಕೂಡ ಹರಡ್ತಾ ಇದೆ. ಎಷ್ಟೋ ಬಾರಿ ನಮ್ಗೆಲ್ರಿಗೂ ಕೂಡ ಅನುಭವ ಇರುತ್ತೆ, ಯೋಚನೆ ಮಾಡಿರ್ತೇವೆ ಇವತ್ತು ಈ ಅಂಗಡಿಗೆ ಹೋಗ್ಬಿಟ್ಟು ಈ ವಸ್ತು ಕೊಂಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಬೇಡ ಬಿಡು ಇವತ್ತು ಬೇಡ, ನಾಳೆ ಹೋದ್ರೆ ಆಯ್ತು, ಇನ್ನೊಂದ್ ಸಮಯ ಹೋದ್ರೆ ಆಯ್ತು, ಅಥವಾ ಇಲ್ಲೇ ಬೇರೆ ಹತ್ರದ ಅಂಗಡಿಯಲ್ಲಿ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬೇಡ ಅಂತ ನಾವೇ ಕ್ಯಾನ್ಸಲ್ ಮಾಡ್ತೇವೆ. ಯಾಕೆ ಹಿಂಗಾಗಿರುತ್ತೆ, ಆ ಅಂಗಡಿಯಲ್ಲಿ ಕುಳಿತುಕೊಂಡಿರೋರು ಅವ್ರಿಗೇನೋ ಎಷ್ಟೋ ದಿನದಿಂದ ಕಸ್ಟಮರ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಯಾರು ಬರ್ತಾನೆ ಇಲ್ವಲ್ಲ, ಬಿಸ್ನೆಸ್ ಆಗ್ತಿಲ್ವಲ್ಲ, ಯಾರು ಬರ್ತಾನೆ ಇಲ್ವಲ್ಲ, ನಷ್ಟ ಆಗ್ತಿದೆಯಲ್ಲ, ಏನ್ ಮಾಡೋದು, ಈ ರೀತಿ ಸಂಕಲ್ಪ ಮಾಡ್ತಾ ಇದ್ರು ಅಂತಂದ್ರೆ ನಾವು ಹೋಗ್ಬೇಕು ಅಂದ್ಕೊಂಡವರು ಕೂಡ ಆ ಎನರ್ಜಿಯಿಂದ ಏನಾಗ್ತಾ ಇದೆ, ನಮ್ಗೆ ಬೇಡ ಇವತ್ತು ಅಂತ ಅನಿಸ್ತಾ ಇದೆ. ಅಂತಂದ್ರೆ ಇಷ್ಟು ನಮ್ಮ ಸಂಕಲ್ಪಗಳಲ್ಲಿ ಶಕ್ತಿ ಇದೆ. ನಾವ್ ಏನ್ ಸಂಕಲ್ಪ ಮಾಡ್ತಿರ್ತೀವಲ್ವಾ ಅದೇ ರೀತಿ ಸಿದ್ಧಿ ಆಗ್ತಾ ಹೋಗ್ತಿರತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಗೆ ಏನ್ ಬೇಕಾಗಿದೆ ಕಾನ್ಸಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ಅದೇ ವಿಚಾರವನ್ನ ಮಾಡ್ಬೇಕಾಗಿದೆ. ಎಲ್ಲದ ಪ್ರತಿನೂ ಕೂಡ ಸಂಬಂಧದ ಪ್ರತಿನ, ಯಶಸ್ಗೋಸ್ಕರನ, ಆರೋಗ್ಯದ ಪ್ರತಿನ, ಇನ್ಯಾವುದಕ್ಕೋಸ್ಕರ ಆದ್ರೂ ಸರಿ. ಸೊ ಇಲ್ಲಿ ನಾವು ಸಾಕಷ್ಟು ಕಸ್ಟಮರ್ಸ್ ಬರ್ತಾ ಇದಾರೆ, ನಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಸಮೃದ್ಧವಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೀವು ಸದಾ ಸಂಕಲ್ಪ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ.
ನೀವು ಸಕಾರಾತ್ಮಕವಾಗಿರ್ತೀರ, ನಿಮ್ಗೆ ನಿಮ್ಮ ಭಾವನೆಗಳು ಚೆನ್ನಾಗಿ ಅನಿಸ್ತಿರ್ತವೆ. ಯಾಕಂದ್ರೆ ಎಂತ ಸಂಕಲ್ಪಗಳು ಅಂತ ಭಾವನೆಯನ್ನ ನಾವು ಅನುಭವ ಮಾಡ್ತಿರ್ತೀವಿ. ಸೊ ಈಗ ಯಾರು ಬರ್ತಾ ಇಲ್ವಲ್ಲ, ವ್ಯಾಪಾರ ನಡೀತಿಲ್ವಲ್ಲ, ಹಣಕಾಸು ಹಣ ಇಲ್ವಲ್ಲ, ಹಿಂಗೆ ನಷ್ಟ ಆದ್ರೆ ಸಾಲ ಇನ್ನೂ ಜಾಸ್ತಿ ಆಗುತ್ತಲ್ಲ ಅಂತ ಈ ರೀತಿ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಚಿಂತೆ ಆಗುತ್ತೆ. ಅದೇ ತುಂಬಾ ಜನ ಬರ್ತಾ ಇದ್ದಾರೆ, ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ, ಸಮೃದ್ಧವಾಗಿದೆ ನಂದು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಯೋಚನೆ ಮಾಡ್ತಾ ಇದ್ರೆ ಎನರ್ಜಿ ಅಲ್ಲೇನೆ ಚೇಂಜ್ ಆಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಮ ಸಂಕಲ್ಪಗಳ ಶಕ್ತಿ, ನಮ್ಮ ಮನಸ್ಸಿನಲ್ಲಿರುವಂತಹ ಈ ಶಕ್ತಿಯ ಲಾಭವನ್ನ ನಾವು ಪಡಿಬೇಕು ಅಂತಂದ್ರೆ ಸದಾ ಸಕಾರಾತ್ಮಕವಾಗಿರುವಂಥದ್ದು. ನಮ್ಗೆ ಹೇಗ್ ಬೇಕಲ್ಲ ಹಾಗೆ ಆ ಸಂಕಲ್ಪಗಳನ್ನ ಆಲ್ರೆಡಿ ನಾವು ಪಡೆದಿದ್ದೇವೆ ಅಂತ ಹೇಳ್ಬಿಟ್ಟು ಅದೇ ರೀತಿ ವಿಚಾರ ಮಾಡಿ, ವಿಶ್ವಲೈಸ್ ಮಾಡಿ, ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ವಿ ಅಂತಂದ್ರೆ ಒಳ್ಳೆ ಕಂಪನಗಳನ್ನ ನಾವು ನಮ್ಮ ಎನರ್ಜಿ ಫೀಲ್ಡ್ ಅಲ್ಲಿ ತುಂಬಿಸ್ಕೊಳ್ಳಿಕ್ ಸಾಧ್ಯ ಇದೆ, ವಾತಾವರಣದಲ್ಲಿ ಕೂಡ ಹರಡಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ದಿನಾಲು ಧ್ಯಾನ ಮಾಡೋದ್ರಿಂದ ಮನಸ್ಸು ಏನಾಗುತ್ತೆ, ಬಲಗೊಳ್ಳುತ್ತೆ. ಯಾಕಂತಂದ್ರೆ ಸೊ ಮನಸ್ಸಿಗೆ ನಾವ್ ಏನ್ ಮಾಡ್ತಾ ಇದೀವಿ, ನಿರಂತರವಾಗಿ ಅದ್ರ ಜೊತೆ ಸಂಪರ್ಕ ಸಾಧಿಸ್ತಾ ಇದೀವಿ. ಮತ್ತೆ ಕಾನ್ಸಿಯಸ್ ಆಗಿ ನೀನ್ ಈ ರೀತಿ ಥಾಟ್ ಮಾಡು, ಈ ರೀತಿ ಬೇಡ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ನಾವು ಮಾರ್ಗದರ್ಶನ ನೀಡ್ತಾ ಇದೀವಿ, ಒಂದು ಆದೇಶ ಅಥವಾ ನಿರ್ದೇಶನ ಕೊಡ್ತಾ ಇದೀವಿ ಅದಕ್ಕೆ. ಸೊ ನಿಧಾನವಾಗಿ ಅದು ನಮ್ಮ ಮಾತು ಕೇಳ್ತಾ ಕೇಳ್ತಾ ಏನಾಗುತ್ತೆ, ಮನಸ್ಸಿನ ಮೇಲೆ ನಾವು ನಿಯಂತ್ರಣವನ್ನು ಕೂಡ ಸಾಧಿಸ್ತೀವಿ. ಸೊ ಈ ರೀತಿ ಸಾಧಿಸ್ತಾ ಅದರ ಮೇಲೆ ರೂಲಿಂಗ್ ಮಾಡುವಂತಹ ಪವರ್ ಕೂಡ ನಮ್ಗೆ ಬಂದ್ಬಿಡುತ್ತೆ. ಹೇಗೆ ಒಂದು ಗಾಡಿಯನ್ನ ನಾವು ಕಲಿಬೇಕು, ಓಡಿಸ್ಬೇಕು ಅಂತಂದ್ರೆ ಒಂದೇ ದಿನದಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತೀವ, ನಿರಂತರವಾಗಿ ಎಫರ್ಟ್ ಹಾಕ್ತಿವಲ್ವಾ, ಕೆಲವೊಂದ್ಸಲ ಬೀಳ್ತೇವೆ, ಹೇಳ್ತೀವಿ, ಆಮೇಲೆ ಓಡಿಸ್ತಾ ಎಕ್ಸ್ಪರ್ಟ್ ಆಗ್ಬಿಡ್ತೀವಿ. ಹಾಗೇನೆ ಮನಸ್ಸಿನ ಮೇಲೆ ನಾವು ನಿಯಂತ್ರಣ ಸಾಧಿಸ್ಬೇಕು. ನನ್ನ ಮನಸ್ಸು ನಾನು ಹೇಳ್ದಂಗೆ ಕೇಳ್ಬೇಕು, ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಯೋಚನೆ ಮಾಡ್ಬೇಕು ಅಂತಂದ್ರೆ ಅದ್ರ ಜೊತೆ ದಿನಾಲು ಸಂಪರ್ಕ ಹೊಂದಬೇಕು, ಅದ್ರ ಜೊತೆ ಮಾತಾಡ್ಬೇಕು, ಅದಕ್ಕೆ ಮಾರ್ಗದರ್ಶನ ಕೊಡ್ಬೇಕು. ಈ ರೀತಿ ಹೇಳ್ತಾನೆ ನಾವು ಧ್ಯಾನ ಮಾಡ್ತಾನೆ ಮನಸ್ಸಿನ ಮೇಲೆ ಕಂಟ್ರೋಲು, ನಿಯಂತ್ರಣ ಅನ್ನೋದನ್ನ ಸಾಧಿಸ್ತೇವೆ, ಮತ್ತೆ ರೂಲಿಂಗ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ನಾವು ಶಾಂತವಾಗಿ ಇಟ್ಕೊಳ್ಳೋ ಕಾರಣ ಸೊ ಏನಾಗುತ್ತೆ, ಮನಸ್ಸು ಸ್ಥಿರವಾಗಿರುತ್ತೆ ಮತ್ತು ಸ್ಪಷ್ಟತೆ ಸಿಗುತ್ತೆ. ನಮ್ಗೆ ಯಾವುದೇ ಸಿಚುವೇಶನ್ ಸಂದರ್ಭ ಬಂದ್ರು ಯಾವ್ದು ಸರಿ ಯಾವ್ದು ತಪ್ಪು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಒಂದು ಕ್ಲಾರಿಟಿ ಇರುತ್ತೆ ಮೈಂಡ್ಗೆ. ಸೊ ಜೀವನದಲ್ಲಿ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಗೆ ಒಂದು ಕ್ಲಾರಿಟಿ ಇರೋ ಕಾರಣ ನಮ್ಮ ಡಿಸಿಷನ್ ಪವರ್ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಸರಿಯಾದ ನಿರ್ಣಯ ತೆಗೆದುಕೊಳ್ಳೋದಕ್ಕೂ ಕೂಡ ಈ ಮೆಡಿಟೇಷನ್ ನಮ್ಗೆ ಸಹಾಯ ಮಾಡುತ್ತೆ. ಸೊ ಇದು ನಮ್ಗೆ ಆಪ್ಷನ್ ಅಲ್ವೇ ಅಲ್ಲ ವರ್ತಮಾನ ಸಮಯದಲ್ಲಿ. ಹೇಗೆ ಊಟ ಮಾಡೋದು, ನೀರು ಕುಡಿಯೋದು ಮ್ಯಾಂಡೇಟರಿ ಇದೆ ಅಲ್ವಾ, ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಶಾರೀರಿಕ ಆರೋಗ್ಯ, ಹಾಗೆ ಮೆಡಿಟೇಷನ್ ಮಾಡೋದು ಕೂಡ ವರ್ತಮಾನ ಸಮಯದಲ್ಲಿ ಇಟ್ಸ್ ಅ ಮ್ಯಾಂಡೇಟರಿ ಆಗಿದೆ. ಯಾಕಂದ್ರೆ ನಾವು ವರ್ತಮಾನ ಸಮಯದಲ್ಲಿ ಅನೇಕ ಒತ್ತಡಗಳಿದಾವೆ, ಅನೇಕ ಜವಾಬ್ದಾರಿಗಳಿದಾವೆ. ಇದೆಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ನಾವು ಎದುರಿಸಬೇಕು. ಅಚಾನಕ್ಕಾಗಿ ಏನೇನೋ ಬದಲಾವಣೆಗಳಾಗ್ತಿರ್ತವೆ, ಆಘಾತ ಉಂಟಾಗ್ತಿರುತ್ತೆ, ಪ್ಯಾನಿಕ್ ಅಟ್ಯಾಕ್ಗಳು, ಇದರಿಂದ ಪ್ಯಾರಲೈಸಿಸ್ ಅಂತ ಎಷ್ಟೋ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ವಾ. ಸೊ ಇದೆಲ್ಲ ಏನಕ್ಕೋಸ್ಕರ ಆಗ್ತಿರುತ್ತೆ, ಅದನ್ನು ಒಪ್ಕೊಳ್ಳಿಕ್ ಆಗದೆ ಇರೋದ್ರಿಂದ, ಆ ಆಕಸ್ಮಿಕವಾಗಿ ನಡೆದ ಘಟನೆಯಿಂದ ಆಘಾತ ಉಂಟಾಗ್ತಾ ಇದೆ ಅಲ್ವಾ. ಇದೆಲ್ಲವನ್ನ ಸ್ವೀಕಾರ ಮಾಡಬೇಕು, ಒಪ್ಕೊಳ್ಬೇಕು ಅಂತಂದ್ರೆ ಮನಸ್ಸು ಶಕ್ತಿಶಾಲಿ ಆಗಿರ್ಬೇಕು. ನೋಡಿ, ಒಬ್ಬ ವ್ಯಕ್ತಿ ಬಲಹೀನ ಆಗಿದ್ದಾರೆ ಶಾರೀರಿಕವಾಗಿ ಅಂತಂದ್ರೆ ಅವ್ರ ಮೇಲೆ ದೊಡ್ಡದಾಗಿರೋ ಭಾರವಾಗಿರೋ ವಸ್ತುವನ್ನ ಇಟ್ವಿ ತಲೆ ಮೇಲೆ ಅಂತಂದ್ರೆ ಬಿದ್ದೋಗ್ಬಿಡ್ತಾರೆ ಅವರು ಅಲ್ವಾ. ಹಾಗೇನೆ ಮನಸ್ಸು ವೀಕ್ ಆಗಿದೆ, ದುರ್ಬಲವಾಗಿದೆ ಅಂತಂದ್ರೆ ದೊಡ್ಡ ಪರಿಸ್ಥಿತಿ ಬಂತು ಅಂತಂದ್ರೆ ಎದುರಿಸ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಅವಾಗ್ಲೇ ಡಿಪ್ರೆಷನ್ ಅಂತ ಅಥವಾ ಮಾನಸಿಕ ತೊಂದರೆಗಳು, ಅನಾರೋಗ್ಯಗಳು ನಮ್ಗೆ ಉಂಟಾಗ್ತವೆ ಅಲ್ವಾ. ಸೊ ಅದಕ್ಕೆ ವರ್ತಮಾನ ಸಮಯದಲ್ಲಿ ಮೆಡಿಟೇಷನ್ ಅನ್ನೋದು ಇದು ಆಪ್ಷನಲ್ ಅಲ್ವೇ ಅಲ್ಲ, ಇದು ಮ್ಯಾಂಡೇಟರಿ ಆಗಿ ಪ್ರತಿಯೊಬ್ರು ನಾವು ಅಭ್ಯಾಸ ಮಾಡ್ಬೇಕಾಗಿದೆ. ಏನಕ್ಕೋಸ್ಕರ, ನಮ್ಮ ಮನಸ್ಸನ್ನ ಶಕ್ತಿಶಾಲಿಯಾಗಿ ಇಟ್ಕೊಳ್ಳೋದಕ್ಕೋಸ್ಕರ, ನಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೋಸ್ಕರ, ನಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದಕ್ಕೋಸ್ಕರ. ಸೊ ಜೀವನದಲ್ಲಿ ಎಲ್ಲಾನು ಚೆನ್ನಾಗಿರ್ಬೇಕು ಅಂದ್ರೆ ಮನಸ್ಸು ಏನಾಗಿದೆ, ಸ್ಥಿರವಾಗಿರ್ಬೇಕು, ಚೆನ್ನಾಗಿ ಯೋಚನೆ ಮಾಡ್ಬೇಕು, ಸಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಕು. ಅದಕ್ಕೋಸ್ಕರ ನಾವು ದಿನಾಲು ಕೂಡ ನಮ್ಗೆ ಯಾವ ವಿಧಾನದಿಂದ ಮೆಡಿಟೇಷನ್ ಮಾಡಿದ್ರೆ ಚೆನ್ನಾಗ್ ಅನ್ಸುತ್ತೆ, ಯಾವ್ದಾದ್ರೂ ವಿಧಾನದಿಂದ ನಿಮ್ಗೆ ಮೆಡಿಟೇಷನ್ ಅನ್ನ ಮಾಡಿ, ಆದ್ರೆ ಅದು ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಹೇಗ್ ಗೊತ್ತಾಗುತ್ತೆ ನಮ್ಗೆ, ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು, ನಮ್ಮ ಸಂಸ್ಕಾರಗಳಲ್ಲಿ ಪರಿವರ್ತನೆ ಆಗ್ಬೇಕು, ನಾನು ಯಾವ ರೀತಿ ಇವತ್ತು ಭಾವಿಸ್ತಾ ಇದ್ದೇನೆ, ನನ್ನ ಭಾವನೆಗಳಲ್ಲಿ ನನಗೆ ಚೆನ್ನಾಗ್ ಅನಿಸ್ತಾ ಇದೆಯಾ, ಖುಷಿ ಅನುಭವ ಆಗ್ತಾ ಇದೆಯಾ, ಶಾಂತಿಯ ಅನುಭವ ಆಗ್ತಾ ಇದೆಯಾ, ನನ್ ಕೋಪ ಬಿಡ್ಬೇಕು ಅಂತ ಏನ್ ಅನ್ಕೊಳ್ತಾ ಇದೀನಿಲ್ಲ ಅದು ನನ್ನ ಕೋಪ ಕಡಿಮೆ ಆಗ್ತಾ ಇದೆಯಾ, ಇದನ್ನ ನಾವು ಪರಿಶೀಲನೆ ಮಾಡ್ಕೊಳ್ಬೇಕು. ಸೊ ಇಲ್ಲ ಅಂತಂದ್ರೆ ನಾನು ಎಲ್ಲೋ ಒಂದು ವಿಧಿಯಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ವಾ. ಕೋಪ ಬಿಡ್ಬೇಕು, ಇಂತ ಯಾವ್ದೋ ಒಂದು ಲೋಭ ಕಡಿಮೆ ಮಾಡ್ಕೊಳ್ಬೇಕು, ಈರ್ಷ್ಯಾ ದ್ವೇಷದಂತ ಇಂಥ ಗುಣಗಳನ್ನ ಬಿಡ್ಬೇಕು ಅನ್ಕೊಂಡ್ರು ಕೂಡ ಸಂಸ್ಕಾರ ಪರಿವರ್ತನೆಯಲ್ಲಿ ನಮ್ಮ ಧ್ಯಾನ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಏನ್ ಮಾಡ್ಬೇಕು, ನಾವು ಮನಸ್ಸಿನ ಜೊತೆ ಸಂಪರ್ಕ ಸಾಧಿಸ್ತಾ, ಮನಸ್ಸಿನ ಜೊತೆ ಮಾತನಾಡ್ತಾ, ನಮ್ಗೆ ಯಾವ್ಯಾವ ವಿಷಯಗಳಲ್ಲಿ ಕಿರಿಕಿರಿ ಉಂಟಾಗುತ್ತೆ, ಕೋಪ ಬರುತ್ತೆ ಅಂತ ಕೆಲವೊಂದು ವಿಚಾರಗಳನ್ನ ನಾವು ಲಿಸ್ಟ್ ಮಾಡಿದ್ವಿ, ಸಿಚುವೇಶನ್ಗಳನ್ನ ಲಿಸ್ಟ್ ಮಾಡಿದ್ವಿ. ಈಗ ಹೊಸದಾದ ಒಂದು ಮರು ಉತ್ತರವನ್ನ ಪ್ರತಿಕ್ರಿಯೆಯನ್ನ ನಾವು ಸೃಷ್ಟಿ ಮಾಡ್ಕೊಂಡ್ವಿ. ದಿನಾಲು ಮೆಡಿಟೇಷನ್ ಮಾಡ್ತಾ, ಇಂಥ ವ್ಯಕ್ತಿಗಳು ಈ ರೀತಿ ನನ್ಗೆ ಮಾತಾಡಿದ್ರೆ ಕೋಪ ಬರುತ್ತಲ್ವಾ, ಇವತ್ತು ಅವ್ರು ಬರ್ತಾರೆ, ಹಂಗೆ ಮಾತಾಡ್ತಾರೆ, ಆದ್ರೆ ನಾನು ಕೋಪ ಮಾಡ್ಕೊಳ್ಬಾರ್ದು.
ಕೋಪ ಮಾಡ್ಕೊಳ್ಬಾರ್ದು ಅಂತಂದ್ರೆ ಯಾವ ರೀತಿ ಮರು ಉತ್ತರ ಕೊಡ್ಬೇಕು ಅವ್ರಿಗೆ, ಯಾವ ರೀತಿ ಪ್ರತಿಕ್ರಿಯೆ ಮಾಡ್ಬೇಕು ಅದನ್ನ ಮನಸ್ಸಿನಲ್ಲಿ ನಾನು ಇವಾಗ್ಲೇ ಧ್ಯಾನ ಮಾಡ್ತಾ ರೆಡಿ ಮಾಡ್ಕೊಳ್ತಾ ಇದೀನಿ. ಅವ್ರು ಈ ರೀತಿ ಬರ್ತಾರೆ, ಈ ರೀತಿ ಹೇಳ್ತಾರೆ, ಸೊ ಅದಕ್ಕೆ ನಾನು ಈ ರೀತಿ ಇವತ್ತು ಹೊಸದಾದ ಉತ್ತರವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದೀನಿ ಮೈಂಡ್ ಅಲ್ಲಿ ನಾನು. ಸೊ ಈ ರೀತಿ ನಾವು ನಮ್ಗೆ ಎಲ್ಲೆಲ್ಲಿ ಕೋಪ ತರಿಸುವಂತ ಸಿಚುವೇಶನ್ಗಳಿದಾವೆ ಅದೆಲ್ಲದ ಬಗ್ಗೆನೂ ಮೊದಲೇ ನಾವು ಪ್ರೋಗ್ರಾಮ್ ಮಾಡಿದ್ವಿ, ಪದೇ ಪದೇ ಅದನ್ನ ರಿಪೀಟ್ ಮಾಡ್ತಾ ಇದ್ವಿ ಅಂತಂದ್ರೆ ಆ ಸಂದರ್ಭ ಬಂದಾಗ ನಮ್ಗೆ ಅದು ನೆನಪಿಗೆ ಬರುತ್ತೆ ಮತ್ತು ನಾವು ಅದೇ ರೀತಿ ನಡೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. ಇಟ್ಸ್ ಎ ಜರ್ನಿ, ಒಂದಿನದಲ್ಲಿ ಆಗುವಂತದ್ದಲ್ಲ, ಪ್ರಯಾಣ ಇದೊಂದಲ್ವಾ. ಪ್ರಯತ್ನ ಮಾಡ್ತಾ ಮಾಡ್ತಾ ನಾವು ಅದನ್ನ ತಲುಪ್ತೀವಿ ಆ ಗುರಿಯನ್ನ. ಈ ರೀತಿ ಮೆಡಿಟೇಷನ್ ಮಾಡ್ತಾ ನಮ್ಮ ಆಂತರಿಕ ಸಂಸ್ಕಾರಗಳನ್ನು ನಾವು ಮಾಡ್ಕೊಳ್ಬಹುದು. ಮನಸ್ಸನ್ನ ಸಕಾರಾತ್ಮಕವಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಸರಿಯಾದದ್ದನ್ನೇ ಯೋಚಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿಗೆ ನಾವು ತರಬೇತಿಯನ್ನ ಈ ಧ್ಯಾನದ ಮೂಲಕ ಕೊಡ್ಬೋದಾಗಿದೆ. ಸೊ ಈ ರೀತಿ ತಾವು ಕೂಡ ಇನ್ನೊಂದು ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಕಾರಣ ಏನು ಅಂತಂದ್ರೆ ನಾವೇನಾದ್ರೂ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ವಿ ಅಂತಂದ್ರೆ, ಸರಿಯಾದ ಸಮಯಕ್ಕೆ ನಾವು ಮಲ್ಕೊಳ್ತಾ ಇಲ್ವಾ, ಅಥವಾ ಎಷ್ಟು ಗಂಟೆ ನಿದ್ರೆ ಮಾಡ್ಬೇಕಾಗಿದೆ, ನಾವು ಅಷ್ಟು ನಿದ್ರೆ ಮಾಡ್ತಾ ಇಲ್ಲ ಅಂತಂದ್ರೆ, ಧ್ಯಾನ ಮಾಡ್ಬೇಕಾದ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನ ನಾವು ಹೇಗೆ ಸ್ವಲ್ಪ ಹಗುರ ಅಂದ್ರೆ ರಿಲ್ಯಾಕ್ಸ್ ಮಾಡ್ತೀವಲ್ವಾ, ಆ ಟೈಮಲ್ಲಿ ನಾವು ನಿದ್ರೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾಕೆ ನಾವು ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನಾದ್ರೂ ಚಿಂತೆ ಇದೆಯಾ, ಏನಾದ್ರೂ ಕಹಿ ಘಟನೆಗಳು ನಿದ್ರೆ ಮಾಡ್ಬೇಕಾದ ಸಮಯದಲ್ಲಿ ನಮ್ಗೆ ಪದೇ ಪದೇ ನೆನಪಾಗ್ಬಿಟ್ಟು ನಮ್ ನಿದ್ರೆ ಹಾಳಾಗ್ತಾ ಇದೆಯಾ, ಏನಿದೆ ನಿದ್ರೆ ಯಾಕೆ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಅದ್ರ ಕಡೆ ಸ್ವಲ್ಪ ಗಮನ ವಹಿಸಿದ್ವಿ, ಸೊ ಅದನ್ನ ಸರಿಪಡಿಸ್ಕೊಂಡ್ವಿ ಅಂತಂದ್ರೆ, ಚೆನ್ನಾಗಿ ರಾತ್ರಿ ಟೈಮಲ್ಲಿ ನಿದ್ರೆ ಮಾಡಿದ್ವಿ ಅಂತಂದ್ರೆ, ಸೊ ನಾವು ಧ್ಯಾನ ಮಾಡ್ಬೇಕಾದ್ರೆ ಈ ಸಮಸ್ಯೆಯಿಂದನೂ ಕೂಡ ದೂರ ಆಗ್ಬೋದಾಗಿದೆ. ಸೊ ಈ ರೀತಿ ನೀವು ಕೂಡ ಈ ಮೆಡಿಟೇಷನ್ ಅನ್ನ ದಿನಾಲು ಕೂಡ ಅಭ್ಯಾಸ ಮಾಡಿ ಇದರ ಲಾಭವನ್ನ ಪಡೆದುಕೊಳ್ಳಿ. ಮನಸ್ಸನ್ನ ಸದಾ ಶಕ್ತಿಶಾಲಿಯಾಗಿ, ಸ್ಥಿರವಾಗಿ, ಶಾಂತವಾಗಿ ಇಟ್ಕೊಳ್ಳಿ. ಮತ್ತು ಎಲ್ಲಾ ಸ್ಥಿತಿಯಲ್ಲಿ ನಾವು ಸಕಾರಾತ್ಮಕವಾಗಿದ್ರೆ ಪ್ರತಿಯೊಂದು ಸಮಸ್ಯೆ ನಮಗೆ ಬಹಳ ಚಿಕ್ಕದಾಗಿ ಕಾಣಿಸುತ್ತೆ ಮತ್ತು ಸರಾಗವಾಗಿ ಅದನ್ನು ನಾವು ಪಾರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ ಇವತ್ತಿನ ಸಂಚಿಕೆಯನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಈ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಥವಾ ಕೆಲವೊಂದು ಚಾಲೆಂಜಸ್ ಗಳನ್ನ ನೀವು ಎದುರಿಸ್ತಾ ಇದ್ರಿ ಅಂತಂದ್ರೆ, ಏನಾದ್ರು ಪ್ರಶ್ನೆಗಳಿದ್ವು ಅಂತಂದ್ರೆ, ಸೊ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಅಥವಾ ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಿ ಮಾತಾಡ್ಬಿಟ್ಟು ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ರೆ ಈ ಸ್ಕ್ರೀನ್ ಅಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.